ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಓದ್ತಾ ಇರುವಂತಹ ಚಾಪ್ಟರ್ ಹೊಸದು. ಚಾಪ್ಟರ್ನ ಹೆಸರು ನದಿ ದಾಟಿದ ಕತೆ. ನದಿಯನ್ನ ದಾಟಿದ ಕತೆ. ಈಗ ನಾವು ನಮ್ಮ ಜೀವನದಲ್ಲಿ ನದಿಯನ್ನ ದಾಟೋ ಅಂತ ಕಥೆನ ಕನೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ಓದುವಂತ ಎಲ್ಲಾ ಚಾಪ್ಟರ್ಸ್ಗಳು ಪುಟ್ಟ ಕಥೆಗಳು, ತುಂಬಾ ಚೆನ್ನಾಗಿದೆ. ಆಯ್ತಾ? ಈ ಬುಕ್ಕಿನ ವಿಶೇಷತೆ ಏನು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ, ಎಷ್ಟು ವಿಶೇಷತೆಗಳಿದೆ ಈ ಬುಕ್ಕಲ್ಲಿ ಅಂತ. ಭಾಗವತದಲ್ಲೊಂದು ಕತೆ ಬರುತ್ತೆ. ಕೃಷ್ಣ ಯುವಕನಾಗಿದ್ದಾಗ ಹಂಗೆ ಹೇಳ್ತೀನಿ. ಸೊ ಕೃಷ್ಣ ಯುವಕನಾಗಿದ್ದಾಗ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಆಟ ಆಡ್ಕೊಂಡು ಹೋದಾಗ ಅಲ್ಲಿ ಯಮುನಾ ನದಿಯನ್ನ ದಾಟಬೇಕಾಯ್ತು. ಆಯ್ತಾ? ಯಮುನಾ ನದಿಯನ್ನ ದಾಟಿ ಹೋಗ್ಬೇಕಾಯ್ತು. ಆದ್ರೆ ಯಮುನಾ ನದಿ ತುಂಬಾ ಭೀಕರವಾಗಿ ಹರಿತಾ ಇದ್ದಂತ ಒಂದು ನದಿ ಅದು. ಆಯ್ತಾ? ಆ ನದಿಯನ್ನ ಈಗ ದಾಟಿ ಹೋಗ್ಬೇಕಾಯ್ತು. ಸೊ ಎಲ್ಲಾ ಗುಂಪಲ್ಲೂ ನಾಯಕ ಯಾರು ಅಂದ್ರೆ ಕೃಷ್ಣ. ಸೊ ಈಗ ಕೃಷ್ಣ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಎಲ್ಲ ಸ್ನೇಹಿತರು ಬಂದು ಕೃಷ್ಣ ನಾವ್ ಆ ಕಡೆ ದಾಟ್ಕೊಂಡು ಹೋಗ್ಬೇಕು, ಹೆಂಗ್ ಹೋಗೋದು ಈ ನದಿ ಮಧ್ಯದಲ್ಲಿ ಅಂತ. ಆಗ ಕೃಷ್ಣ ಹೋಗ್ಬಿಟ್ಟು ಯಮುನಾ ನದಿಗೆ ನಮಸ್ಕಾರ ಮಾಡ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ತಾರೆ. ಏನಂದ್ರೆ, ನಾನು ಬ್ರಹ್ಮಚರ್ಯವನ್ನ ಪಾಲಿಸಿದ್ದು ನಾನು ಮನಸಾರೆ, ತಾಯಿ ಯಮುನೆ, ನಾನು ಮನಸಾರೆ ಬ್ರಹ್ಮಚರ್ಯವನ್ನು ಪಾಲಿಸಿದ್ದೇನೆಂಬ ನಂಬಿಕೆ ನನಗಿದೆ. ಅದನ್ನು ನೀನೂ ಕೂಡ ಒಪ್ಪಿಕೊಳ್ಳುವುದಾದರೆ ನಮಗೆ ನದಿ ದಾಟಲು ದಾರಿ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಪ್ರಾರ್ಥನೆ ಮಾಡಿದ್ದ ಕ್ಷಣ ಯಮುನಾ ನದಿ ಕಂಪ್ಲೀಟ್ಲಿ ಇಬ್ಬಾಗ ಆಗ್ಬಿಟ್ಟು ಒಂದು ದಾರಿನ ಕ್ರಿಯೇಟ್ ಮಾಡಿ ಕೊಡ್ತಂತೆ. ಇದು ಸಾಧ್ಯನಾ ಅಂತ ನಿಮ್ಗೆ ವೈಜ್ಞಾನಿಕವಾಗಿ ಪ್ರಶ್ನೆ ಬರ್ಬೋದು. ಅದೆಂಗಪ್ಪ, ಅದೆಂಗಾಗತ್ತೆ ಅಂತ ಲಾಜಿಕ್ ಮೈಂಡ್ ಅವ್ರಿಗೆ ಪ್ರಶ್ನೆ ಬರ್ಬೋದು. ಹಾಕುವುದಕ್ಕಿಂತ, ಆಯ್ತಾ, ಲಾಜಿಕ್ ಮೈಂಡ್ ಅವ್ರಿಗೆ ಈ ಪ್ರಶ್ನೆ ಬರ್ಬೋದು. ಆದ್ರೆ ನೀವು ಲಾಜಿಕಲಿ ಹಂಗೆ ಯೋಚನೆ ಮಾಡೋದಕ್ಕಿಂತ ಇದ್ರ ಹಿಂದೆ ಇರುವಂತಹ ನೀತಿ ಕಥೆಯನ್ನ ನಾವು ಕಲಿಬೇಕಾಗಿದೆ. ಏನು ಅಂದ್ರೆ, ಯಾವುದೇ ಒಂದು ದುಸಾಧ್ಯವಾದ ಕೆಲಸಕ್ಕೆ ಕೈ ಹಾಕೋ ಮೊದಲು, ಯಾವುದೋ ಒಂದು ಇದು ಬಹಳ ದೊಡ್ಡ ಕೆಲಸ, ಈ ದೊಡ್ಡ ಪ್ರಾಜೆಕ್ಟ್, ಇದೊಂದು ದೊಡ್ಡ ಸಾಧನೆ ಮಾಡಕ್ ಹೋಗ್ತಾ ಇದ್ದೀನಿ, ಯಾರಾದ್ರೂ ಓಕೆ, ಒಂದ್ ಸಂಬಂಧ ಆಗಿರ್ಬೋದು, ಅಥವಾ ನೀವೊಂದು ದೊಡ್ಡ ಡಿಸಿಷನ್ ತಗೊಳ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ನೀವು ಮೊದಲು ಯೋಚನೆ ಮಾಡ್ಬೇಕಾಗಿರೋದು, ನಿಮ್ಮ ಉದ್ದೇಶ ಎಷ್ಟು ಶುದ್ಧವಾಗಿದೆ, ನಿಮ್ಮ ಉದ್ದೇಶದ ಮೇಲೆ ನಿಮ್ಗೆ ಎಷ್ಟು ಸ್ಪಷ್ಟತೆ ಇದೆ, ನಂಬಿಕೆ ಇದೆ. ನೀವು ಪ್ರಾಮಿಸ್ ಮಾಡ್ಬೇಕು. ಅಂದ್ರೆ, ನಾನು ಈ ಒಂದು ಕೆಲಸವನ್ನ ಶುರು ಮಾಡಕ್ ಹೋಗ್ತಾ ಇದ್ದೀನಿ, ನನಗೆ ಸಂಪೂರ್ಣ ನಂಬಿಕೆ ಇದೆ, ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ನಾನು ತಗೊಂಡು ಹೋಗ್ತೀನಿ, ನಾನು ಸಾಧನೆ ಮಾಡೇ ಮಾಡ್ತೀನಿ, ನಾನು ನಿಜವಾಗ್ಲೂ ಈ ಸಾಧನೆ ಮಾಡೋಕೆ ಅರ್ಹ ಇದ್ದೀನಿ ಅಂತ ನಾನು ನಂಬ್ತೀನಿ. ಭಗವಂತ, ನೀನು ನಂಬೋದಾದ್ರೆ ನನಗೆ ಈ ಸಾಧನೆಗೆ ಅವಕಾಶ ಮತ್ತೆ ಆಶೀರ್ವಾದ ಮಾಡಿಕೊಡು ಅಂತ ಕೇಳಬೇಕು. ಅದನ್ನ ಕೇಳಬೇಕು ಅಂದ್ರೆ ನಮಗೆ ನಮ್ಮ ಸಾಧನೆ ಅಥವಾ ನಮ್ಮ ಉದ್ದೇಶದ ಬಗ್ಗೆ ಶುದ್ಧವಾದ ಸ್ಪಷ್ಟತೆ ಇರಬೇಕು. ಅದನ್ನ ನಾವಿಲ್ಲಿ ಗಮನಿಸ್ಬೇಕು. ಯಾಕಂದ್ರೆ ಕೃಷ್ಣಂಗೆ ಅಷ್ಟು ನಂಬಿಕೆ ಇತ್ತು ಅವರ ಬಗ್ಗೆ. ಅದಕ್ಕೆ ಹೋಗಿ ತಾಯಿ ನೋಡಿ, ಅಷ್ಟು ಹರಿತಾ ಇರೋ ನದಿ ಹತ್ರ ಹೋಗ್ಬಿಟ್ಟು, ನನ್ನ ಬ್ರಹ್ಮಚರ್ಯದ ಮೇಲೆ ನಂಗೆ ನಂಬಿಕೆ ಇದೆ ತಾಯಿ, ನಿನಗೂ ನಂಬಿಕೆ ಇದ್ರೆ ನನಗ್ ದಾರಿ ಮಾಡ್ಕೊಡು ಅಂತ ಕೇಳಿದ್ರು. ನಾ ಅದನ್ನೇ ಹೇಳ್ತಾ ಇರ್ತೀನಿ ಕ್ಲಾಸಲ್ಲಿ. ನಿಮಗ್ ನಿಜವಾಗ್ಲೂ ನಿಮ್ಮ ಒಳಗಡೆ, ಅದಕ್ಕೆ ಹೇಳೋದು, ನಿಮ್ಮ ಆತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ ಅಂತ. ಅಂದ್ರೆ ನಮ್ಮ ಆತ್ಮ ಡಿಸೈಡ್ ಮಾಡಿದ್ರೆ, ನಮ್ಮ ಆತ್ಮ ಕರೆಕ್ಟ್ ಆಗಿ ಸ್ಥಿರವಾಗಿದ್ರೆ ಪರಮಾತ್ಮನೂ ಅಲ್ಲಿರ್ತಾನೆ ಅಂತ. ನಿಮ್ಮ ಆತ್ಮ ಡಿಸೈಡ್ ಮಾಡಿದ್ರೆ ಪರಮಾತ್ಮ ಸಪೋರ್ಟ್ ಮಾಡ್ತಾನೆ. ಪರಮಾತ್ಮ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಜನಗಳ ಸಪೋರ್ಟ್ ಅವಶ್ಯಕತೆ ಇಲ್ಲ. ಪರಮಾತ್ಮನೇ ಜನಗಳ ಒಳಗಡೆ ಬಂದು
ನಿಮಗೆ ಸಪೋರ್ಟ್ ಮಾಡಿಸ್ತಾನೆ. ಯಾವಾಗ ಮಾಡ್ತಾನೆ? ನಿಮ್ಮ ಉದ್ದೇಶ ಸ್ಪಷ್ಟವಾಗಿರ್ಬೇಕು, ನಿಮ್ಮ ಉದ್ದೇಶ ಶುದ್ಧವಾಗಿರ್ಬೇಕು. ನೀವು ಕೈ ಹಾಕಕ್ಕೆ, ಇದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಅಂದ್ರೂ ಸಹ ಅದಕ್ಕೆ ಕೈ ಹಾಕ್ಬೇಕಾದ್ರೆ ಅದ್ರ ಹಿಂದೆ ನಿಮಗೆ ಕ್ಲಾರಿಟಿ ಇರಬೇಕು. ಇದನ್ನ ನಾವು ಯಾರ ಹತ್ರನಾದ್ರೂ ಹೋಗಿ ಕೇಳುವಂತಹ ಧೈರ್ಯ ನಮ್ಗೆ ಇರಬೇಕು. ಅವಾಗ ಇಡೀ ಬ್ರಹ್ಮಾಂಡ ನಮ್ಗೆ ಒಪ್ಪಿಗೆ ಕೊಡುತ್ತೆ. ಇದೇ ತರ ಈಗ ಜಸ್ಟ್ ಥಿಂಕ್ ಮಾಡಿ ನೀವು, ಯಾರ್ಯಾರೆಲ್ಲ ನಿಮ್ಗೆ ನನಗೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಯಾರು ಆಶೀರ್ವಾದ ಮಾಡ್ತಾ ಇಲ್ಲ, ನಮ್ಮ ಮನೆಯವರೇ ನನ್ನನ್ನು ಬಿಡ್ತಾ ಇಲ್ಲ, ನಾನು ಬೆಳೆಯೋಕೆ ಯಾರು ಬಿಡ್ತಿಲ್ಲ ಅಂತ ಯಾರಿಗಾದ್ರೂ ನೆಗೆಟಿವ್ ಥಿಂಕಿಂಗ್ಸ್ ಇದ್ರೆ ಸ್ವಲ್ಪ ಕಾಮ ಕುತ್ಕೊಂಡು ಯೋಚನೆ ಮಾಡಿ. ನಿಮ್ಮ ನಿರ್ಧಾರ ಸ್ಟ್ರಾಂಗ್ ಆಗಿದ್ಯಾ? ನೀವು ಏನ್ರಲ್ಲಿ ಸಾಧನೆ ಮಾಡ್ಬೇಕಂತಿದ್ದೀರಾ? ಯಾವ ವಿಚಾರದಲ್ಲಿ ಮಾಡ್ಬೇಕಂತಿದ್ದೀರಾ? ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆಯಾ? ಆ್ಯಂಡ್ ಅದನ್ನ ಯಾಕೆ ಮಾಡಬೇಕು ಅಂತ ಇದ್ದೀರಾ? ಅದನ್ನ ಮಾಡೋದ್ರ ಹಿಂದೆ ನಿಮಗೆ ಸಕಾರಾತ್ಮಕ ಭಾವನೆ ಇದೆಯಾ? ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀರಾ? ನಿಮ್ಮ ಚಾರಿತ್ರ್ಯ ಹೇಗಿದೆ? ನಿಮ್ಮ ಹಿಸ್ಟ್ರಿ ಹೇಗಿದೆ? ಅವ್ರು ನಿಮ್ಮನ್ನ ಬ್ರ್ಯಾಂಡ್ ಬಗ್ಗೆ ನೋಡಿದ್ವಲ್ಲ, ನಿಮ್ಮ ಮೇಲೆ ನಂಬಿಕೆ ಎಷ್ಟಿದೆ? ಇದೆಲ್ಲ ಕೂತು ಕೂಲಂಕುಷವಾಗಿ ಯೋಚನೆ ಮಾಡಿದ್ರೆ ಯಾಕೆ ನನಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಆಗ ನೀವೇನ್ ಮಾಡ್ಬೇಕು? ಲಾಸ್ಟ್ ಚಾಪ್ಟರ್ಗಳಲ್ಲಿ ಓದ್ಕೊಂಡು ಬಂದಂತೆ 4 ಕುದುರೆಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆ ನಾವು ಮಾಡ್ತಾ ಇರುವಂತಹ ಕೆಲಸದ ಉದ್ದೇಶವನ್ನ ಶುದ್ಧವಾಗಿ ಸ್ಪಷ್ಟವಾಗಿ ಇಟ್ಕೊಂಡು ನುಗ್ಗಿದ್ರೆ ಇಡೀ ಬ್ರಹ್ಮಾಂಡ ನಮ್ಗೆ ಸಪೋರ್ಟ್ ಮಾಡುತ್ತೆ. ಈಗ ನೀವು ಯೋಚನೆ ಮಾಡಿ, ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದಾದ್ರೆ ಥಿಂಕ್ ಮಾಡಿ ಆ್ಯಂಡ್ ಸರಿಯಾಗಿ ನಿರ್ಧಾರ ಮಾಡಿ. ನಿಮಗೆ ಕ್ಲಾರಿಟಿ ಸಿಗಲಿ ಫಸ್ಟು ನೀವೇನು ಮಾಡ್ಬೇಕಂತಿದ್ದೀರಾ ಅಂತ. ಆಗ ಇಡೀ ಬ್ರಹ್ಮಾಂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮ್ಮ ಉದ್ದೇಶ ಶುದ್ಧವಾಗಿ ಇಡೀ ಬ್ರಹ್ಮಾಂಡ ನಿಮಗೆ ಸಪೋರ್ಟ್ ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಎಷ್ಟು ಜನಕ್ಕೆ ಆಲ್ರೆಡಿ ಹೌದು ಮ್ಯಾಮ್, ಮುಂಚೆ ನನ್ನ ಇಂಟೆನ್ಷನ್ ಸರಿ ಇರಲಿಲ್ಲ, ಅದೇ ಥರ ಫೇಲ್ಯೂರ್ನ ಫೇಸ್ ಮಾಡಿದೆ, ಇವತ್ತು ನನ್ನ ಇಂಟೆನ್ಷನ್ ಚೆನ್ನಾಗಿರೋದಕ್ಕೆ ಬೆಸ್ಟ್ ಥಿಂಗ್ಸ್ ನನ್ನ ಲೈಫಲ್ಲಿ ನಡೀತಿದೆ ಅಂತ ಯಾರಾದರೂ ಶೇರ್ ಮಾಡ್ಕೊಳ್ಳೋರಿದ್ರೆ ಕಮೆಂಟ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.